ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮ್ಯಾಕ್ಸಿ ವ್ಲಾಗ್ಸ್. ನಾನು ಕೂಡ ಮಸ್ತ್ ಆಗಿದ್ದೀನಿ ಗುರು. ಮೂಡದ ಒಳಗೆ ಹನಿಗಳ ಬಳಗ ಒಂಟಿ ಕಾಲಲಿ ಕಾದು ನಿಂತಿದೆ ಭೂಮಿಗೆ ಬರಲು. ಏನಪ್ಪಾ ವಿಷಯ ಅಂದ್ರೆ, ಇವತ್ತು ಮುಂಬೈಯಲ್ಲಿ ನಮ್ದು 2ನೇ ದಿನ. ಇವತ್ತು ನಾವು ಏನೇನು ನೋಡ್ತೀವೋ, ಯಾವ ಪ್ಲೇಸ್ಗೆ ಹೋಗ್ತೀವೋ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ನಾವು ಬೆಳಗ್ಗೆ ಬೇಗನೆ ಎದ್ದೊಳ್ಬೇಕು ಅಂದ್ಕೊಂಡಿದ್ವಿ. ನಿನ್ನೆ ನೈಟು ಮಲ್ಗೋದು ಸ್ವಲ್ಪ ಲೇಟಾಗಿ 1 ಆಗಿಬಿಡ್ತು ಮಲ್ಗೋದು. ಸೊ ಬೆಳಗ್ಗೆ ನಾವು ಎದ್ದಿದ್ದು ಆಲ್ಮೋಸ್ಟ್ 9:30 ಆಗಿಬಿಟ್ಟಿತ್ತು. ಈಗ ನಾವು ಎಲ್ಲ ರೆಡಿ ಆಗಿಬಿಟ್ಟು ಇನ್ನೇನು ಚೆಕ್ಔಟ್ ಆಗಬೇಕು. ಚೆಕ್ಔಟ್ ಅಂದರೆ ಜಸ್ಟ್ ಹೊರಗಡೆ ಹೋಗಬೇಕು. ಇಲ್ಲಿಂದ ವ್ಯೂ ನೋಡಿ ಹೇಗಿದೆ. ಹೊರಗಡೆ ಹೋಗ್ಬೇಕು. ಫಸ್ಟ್ ನಾವು ಹೋಗ್ತಿರೋ ಪ್ಲೇಸ್ ಬಂದು ಸಿದ್ಧಿವಿನಾಯಕ ಮಹಾಗಣಪತಿ ಟೆಂಪಲ್, ಮುಂಬೈಯಲ್ಲೇ ಇರೋದು. ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ 8 ಕಿಲೋಮೀಟರ್ಸ್ ಇದೆ. ಸೊ ಫಸ್ಟು ಅಲ್ಲಿ ಹೋಗೋಣ, ಬನ್ನಿ, ಲೆಟ್ಸ್ ಗೋ. ಏನು ಹೇಳಿ, ಹೋಟೆಲಿಂದ ಹೊರಗಡೆ ಬಂದಿದ ತಕ್ಷಣ ಮಳೆರಾಯ ನಮ್ಮನ್ನು ತುಂಬಾ ಕಾಡ್ತಿದ್ದಾನೆ. ಸುಮಾರು ದಿನಗಳಿಂದ ಇದೇ ಥರ ಆಗ್ತಿದೆ. ಏನಾದರೂ ನೋಡೋಕೆ ಬಂದಾಗಲೇ ಮಳೆ ಶುರು ಆಗಿಬಿಡ್ತಿದೆ ನೋಡಿ. ಇವಾಗ ಸ್ವಲ್ಪ ಡೌನ್ ಆಯಿತು, ಇಷ್ಟೊತ್ತು ಜೋರಾಗಿ ಬೀಳ್ತಾ ಇತ್ತು. ಕ್ಯಾಬ್ ಬಂತು, ಇವಾಗ ಹತ್ಕೊಂಡು ಹೋಗ್ಬೇಕು. ಜೈ ಗಣಪತಿಗೆ. ನಾನು ನಿನ್ನ ಕಣ್ಣೊಳಗೆ ಮಾಯ ಕನ್ನಡಿ ನೋಡಿರು. ಮುಂಬೈ ರೋಡ್ಸ್ ನೋಡಿ ಎಷ್ಟು ಹಾಳಾಗ್ಬಿಡುತ್ತೆ. ಇದು ಹೈವೇನಲ್ಲೇ ನೋಡಿದ್ರೆ ಇಷ್ಟೊಂದು ಗುಣಿಗಳು ಎಲ್ಲ ಬಿದ್ದಿದೆ. ನಾವು ನಮ್ಮ ಬೆಂಗಳೂರು ರೋಡ್ಸ್ನ ಬೈಕ್ ಓದ್ತಿರ್ತೀವಿ, ನೋಡಿದ್ರೆ ಹೊರಗಡೆ ಪ್ರಪಂಚನೂ ಹಾಗೆ ಇದೆ ಬ್ರದರ್. ಬಂದ್ವಿ ಇಲ್ಲಿ ಟೆಂಪಲ್ ಹತ್ರ. ಫುಲ್ ಮಳೆ ಬೇರೆ ಬರ್ತಿದೆ. ಪ್ರಾಬಬಲಿ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಆ ಟೆಂಪಲ್ಲು. ಅಲ್ಲಿ ಫೋನೇ ಮರ್ತೋಗ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು ಭಯ್ಯ. ಇನ್ನೊಂದು ಫೋನೇ ಮರ್ತೋಗ್ಬಿಟ್ಟಿದ್ದೆ ಗುರು. ಫೋನಿಗೆ ಕಳೆದಾಕೊಳ್ಳೋದು ನಾನು ಜಾಸ್ತಿ ತಲೆನೋವು ಆಗ್ಬಿಟ್ಟಿರೋದು. ಇದೊಂದು ಕಳೆದೋಗ್ಬಿಟ್ಟಿದ್ರೆ ನನ್ನನ್ನು ಬರಸೆಳೆಯುವ ಕಲೆ ನಿನ್ನದು. ತುಂಬ ರಶ್ ಇದೆ ಬ್ರದರ್ಸ್. ಗೇಟ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಇದು ಎಂಟ್ರಿ ಲೈನು. ಜನ ನೋಡಿ ಎಷ್ಟು ಜನ ಇದ್ದಾರೆ. ಇದು ದರ್ಶನ್ಗೆ ಹೋಗೋ ದಾರಿ. ದರ್ಶನ ಮಾಡೋಕೆ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ. ಇದೆ ಅದು ನೋಡಿ, 2 ಕ್ಯೂ ಇದೆ. ಇದು ಈ ಕಡೆ ಕ್ಯೂ ಅಲ್ಲಿ ಹೋದ್ರೆ ದೇವ್ರನ್ನ ಹತ್ರದಿಂದ ನೋಡ್ಬೋದು, ಅಲ್ಲಿದೆ ದೇವರು. ಈ ಕ್ಯೂ ಅಲ್ಲಿ ಹೋದ್ರೆ ಒಂದು ಸ್ವಲ್ಪ ದೂರದಿಂದ ನೋಡ್ಬೋದು, ಬೇಗ ಆಗ್ಬಿಡುತ್ತೆ. ಸೊ ಎಲ್ಲಿಂದ ನೋಡಿದ್ರು ದೇವರೇ ಅಲ್ವಾ. ಇದೆ ಆ ಟೆಂಪಲ್ಲು, ಗಣಪತಿ ಅಲ್ಲಿದೆ ನೋಡಿ, ಎಷ್ಟು ಚಿಕ್ಕದಾಗಿದೆ ಮೂರ್ತಿ. ಅಲ್ಲಿ ನೋಡಿ ಜನ ಎಷ್ಟು ಜನ ಇದ್ದಾರೆ. ದೇವರೇ ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ನಮಗೂ ಸ್ವಲ್ಪ ಜಾಸ್ತಿ ಒಳ್ಳೇದು ಮಾಡಪ್ಪ. ಇಲ್ಲಿಂದನೇ ದರ್ಶನ ತಗೊಳ್ಳಿ. ಜೈ ಗಣಪತಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ. ಬೇಗ ಆಗ್ಬಿಡ್ತು ದರ್ಶನ ಮಾತ್ರ. ಸೂಪರ್, 5 ಮಿನಿಟ್ಸಲ್ಲಿ ಆಗ್ಬಿಡ್ತು. ಸೂಪರ್. ಈ ಟೆಂಪಲ್ ಬಗ್ಗೆ ಹೇಳಬೇಕು ಅಂದರೆ, ಇದು ಸುಮಾರು 200 ವರ್ಷಗಳ ಹಳೆಯ ದೇವಸ್ಥಾನ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತಾರಲ್ವ. ದೇವ್ರಿರೋದು ಮೂರ್ತಿ ಇಷ್ಟು, ಆದರೆ ಆ ಟೆಂಪಲ್ ಮಾತ್ರ ತುಂಬ ದೊಡ್ಡದಾಗಿದೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಟೆಂಪಲ್ಲು. ತುಂಬ ದೊಡ್ಡದಾಗಿದೆ ಒಳಗಡೆ. ಹಾಗೆ ಇಲ್ಲಿ ಎಲ್ಲ ತರಹದ VIP ಗಳು, ಕ್ರಿಕೆಟರ್ಸು, ಬಾಲಿವುಡ್ ಆ್ಯಕ್ಟರ್ಸು ತುಂಬ ಜನ ಬರ್ತಾರೆ ಇಲ್ಲಿ. ಎಲ್ಲರಿಗೂ ಆ ದೇವರೇ ಇಷ್ಟ. ಇಲ್ಲೇ ಪಕ್ಕದಲ್ಲಿರೋ ಒಂದು ವೆಜ್ ಹೋಟ್ಲಿತ್ತು. ವೆಜ್ ಹೋಟ್ಲಲ್ಲಿ ಈಗ ಟಿಫನ್ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿ ಕೂಡ ಗಣೇಶನ ಪಿಕ್ಚರ್ಸು ತುಂಬ ಸಾಕ್ಬಿಟ್ಟಿದ್ದಾರೆ ಹೋಟ್ಲಲ್ಲಿ. ಇಲ್ಲೊಂದು ಚಿಕ್ಕ ಗಣೇಶ ಇದೆ ನೋಡಿ, ನಮ್ಮನ್ನೇ ನೋಡ್ತಾನೆ ಇದ್ದಾನೆ. ಕಟ್ಟಿರ್ಬಿಟ್ಟ. ಮುಂಬೈಗೆ ಬಂದು ವಡಾಪಾವ್ ತಿಂದಿಲ್ಲ ಅಂದರೆ ಹೆಂಗೆ, ವಡಾಪಾವ್ ತರಿಸ್ಕೊಂಡಿದ್ದೀವಿ. ಇಡ್ಲಿ, ದೋಸೆ ಸಾಕು. ಇವತ್ತಿನ ಟಿಫನ್ ಸೂಪರ್ ಆಗಿದೆ ಅಂದ್ಕೊಳ್ಳಿ. ನಮ್ಮ ಬೆಂಗಳೂರು ಥರ ಟೇಸ್ಟ್ ಬರೋಲ್ಲ ಅಂದ್ಕೊಂಡೆ. ಬೆಂಗಳೂರು ಸಾಂಬಾರ್ಗಿಂತ ಸಾಕಾಗಿದೆ. ಅಲ್ಟಿಮೇಟ್. ನಾನು ಬಡವ ಬದುಕಿನಲ್ಲಿ ಸಾಹುಕಾರ ಪ್ರೀತಿ. ಏನು ಹೇಳಿ ಜನ ಸಾಗರ ಗುರು. ಈಗ ಕ್ಯಾಬ್ ಮತ್ತೆ ಬುಕ್ ಮಾಡಿಕೊಂಡು ಗೇಟ್ ವೇ ಆಫ್ ಇಂಡಿಯಾ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ ಒಂದು 8 to 10 ಕಿಲೋಮೀಟರ್ಸ್ ಇದೆ. ಕ್ರೇಜಿ ಥರ ಕಾಣಿಸುತ್ತೆ ಟೆಂಪಲ್ ಇದು. ಇದೇ ಮೇಯ್ನು ಮುಂಬೈಗೆ ಟೆಂಪಲ್ಲು. ಮುಂಬೈಗೆ 2 ಇದೆ, ಸಿದ್ಧಿವಿನಾಯಕ ಟೆಂಪಲ್ಲು, ಬಟ್ ಇದು ಮೇಯ್ನು. ನೀನೇ ನನ್ನ ನಾಡಿಯಲಿ ಜೀವ ಎಂದಿಗೂ, ನೀನೇ ನನ್ನ ನಾಡಿಯಲಿ. ಈಗ ಗೇಟ್ ವೇ ಆಫ್ ಇಂಡಿಯಾ ಹತ್ರ ಬಂದಿದ್ದೀವಿ.
ಗೇಟ್ ವೇ ಆಫ್ ಇಂಡಿಯಾ ಬಗ್ಗೆನೂ ತಿಳಿಸ್ಕೊಡ್ತೀನಿ ನಿಮಗೆ. ಇಲ್ಲೇ ಇದೆ, ತೋರಿಸಿ ಅದ್ರ ಬಗ್ಗೆ ಕೂಡ ಹೇಳ್ತೀನಿ ನೋಡಿ. ಮೂಡದ ಒಳಗೆ ಹನಿಗಳ ಬಳಗ. ಗೇಟ್ ವೇ ಆಫ್ ಇಂಡಿಯಾ ಬಗ್ಗೆ ಹೇಳೋದಾದರೆ ಇದು ಸುಮಾರು ಆಲ್ಮೋಸ್ಟ್ ಒಂದು 100 ಇಯರ್ಸ್ ಆಯಿತು ಇದನ್ನು ಕಟ್ಟಿ. ಇದು 1924 ಕಟ್ಟಿದ್ದು. ಜಾರ್ಜ್ ವೆಡವೆಟ್ ಅನ್ನೋರು ಆರ್ಕಿಟೆಕ್ಟ್ ಮಾಡಿ ಆಗಲೇ ಕಟ್ಸಿರೋದು. ಇದು ಗೇಟ್ ವೇ ಆಫ್ ಇಂಡಿಯಾನ ಇನ್ನೊಂದು ಹೆಸರಿಂದನೂ ಕರೀತಾರೆ, ಅದೇ ಮುಂಬೈನ ತಾಜ್ ಮಹಲ್. 1947 ನಮಗೆಲ್ಲ ಗೊತ್ತಿರೋ ಹಾಗೆ ನಮಗೆ ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳ್ತಾರೆ. 1948ವರೆಗೂ ಬ್ರಿಟಿಷ್ ಅವರು ಇಲ್ಲೇ ಇದ್ದರು. ಅವರೆಲ್ಲ ಇಲ್ಲಿಂದನೇ ಎಕ್ಸಿಟ್ ಆದರು ಅಂತಲೂ ಹೇಳ್ತಾರೆ. 1948 ಅವರು ಇಲ್ಲಿಂದ ಟ್ರೂಪ್ಸ್ ಜೊತೆ ಎಕ್ಸಿಟ್ ಆಗ್ತಾರೆ. ಇದ್ರ ಬಗ್ಗೆ ಇನ್ನೊಂದು ವಿಶೇಷತೆ ಏನು ಅಂದರೆ, ಜಾರ್ಜ್ ವಿ ಮತ್ತು ಮೇರಿ ಅನ್ನೋರು 1911 ಇಂಡಿಯಾಗೆ ವಿಸಿಟ್ ಮಾಡಿದಾಗ ಅವ್ರು ಇಷ್ಟಪಟ್ಟು ಕಟ್ಸ್ಕೊಂಡಿರುವಂತಹ ಆರ್ಕಿಟೆಕ್ಚರ್ ದಿ ಗೇಟ್ ವೇ ಆಫ್ ಇಂಡಿಯಾ. ಗೇಟ್ ವೇ ಆಫ್ ಇಂಡಿಯಾ ಇದಾದರೆ ಇಲ್ಲೇ ನಮಗೆ ಹೋಟೆಲ್ ತಾಜ್ ಇದೆ, ದಿ ಫೇಮಸ್ ತಾಜ್ ಹೋಟೆಲ್ ಇನ್ ಮುಂಬೈ. ಕುಂಟಿ ಕಾಲಲಿ ಕಾದು ನಿಂತಿದೆ ಭೂಮಿಗೆ ಬರಲು. ಈ ಹೋಟೆಲ್ನ 1903 ಜಮ್ಶೆಡ್ಜಿ ಟಾಟಾ ಅವರು ಕಟ್ಟಿಸ್ತಾರೆ. ಇನ್ನೊಂದು ವಿಶೇಷತೆ ಏನು ಅಂದರೆ, ಇದು ಇಂಡಿಯಾಸ್ ಫಸ್ಟ್ ಲಕ್ಸುರಿಯಸ್ ಹೋಟೆಲ್. 2008 ಇಲ್ಲಿ ಟೆರರ್ ಅಟ್ಯಾಕ್ ನಡೆಯುತ್ತೆ, ಸುಮಾರು ಜನ ಸಾವನ್ನಪ್ತಾರೆ. ಹಾಗೆ ನಮ್ಮ ಸಂದೀಪ್ ಮುನಿಕೃಷ್ಣನ್ ಅವರು ಇಲ್ಲಿ ಸಾವನ್ನಪ್ಪಿರ್ತಾರೆ. ಸೊ ಅವರ ಹೆಸರನ್ನ ಬೆಂಗಳೂರಲ್ಲಿರುವಂತಹ ಒಂದು ರೋಡ್ಗೆ ಆ ಹೆಸರನ್ನ ಇಟ್ಟಿದ್ದಾರೆ, ಸಂದೀಪ್ ಮುನಿಕೃಷ್ಣನ್ ಅಂತ. ಗ್ರೇಟ್ ಅಲ್ವಾ? ಹ್ಯಾಟ್ಸ್ ಆಫ್ ಟು ದಿ ಹೀರೋಸ್. ಇನ್ನು ಮುಂದೆಗಡೆಗೆ ಬಂದರೆ ಸ್ನ್ಯಾಕ್ಸ್ ಸೆಂಟರ್ ಅಂತ ಇದೆ. ಜನ ತಿಂದು ಅರಗಿಸ್ಕೊಳ್ಳೋಕ್ಕೆ ಇರುವಂತಹ ಸ್ನ್ಯಾಕ್ಸ್ ಸೆಂಟರ್. ಗೇಟ್ ವೇ ಆಫ್ ಇಂಡಿಯಾ ಅಲ್ಲಿ ಆದರೆ ಇಲ್ಲಿ ಸ್ನ್ಯಾಕ್ಸ್ ಸೆಂಟರ್ ಇದೆ. ಸೊ ಇನ್ನು ಮುಂದೆಗಡೆಗೆ ಬಂದರೆ ಇಲ್ಲಿ ಹೋಟೆಲ್ ತಾಜ್. ಮುಂಬೈಯಲ್ಲಿ ಯಾವ್ಯಾವ ಥರ ಸ್ನ್ಯಾಕ್ಸ್ ಇದೆಯೋ ಅದೆಲ್ಲ ಇಲ್ಲೇ ಸಿಗುತ್ತೆ. ತಿನ್ಬೇಕು, ಬಟ್ ನಂಗೆ ತಿನ್ನೋಕ್ಕೆ ಇಷ್ಟನೇ ಇಲ್ಲ ಬಿಡು. ನಮ್ಗೆ ಇಡ್ಲಿ ಸಾಂಬಾರು ಸಿಕ್ಕಿದ್ರೆ ಸಾಕು. ಈ ಥರದ್ದೆಲ್ಲ ತಿಂದ್ಬಿಟ್ಟು ಹೊಟ್ಟೆ ಹಾಳು ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ನನ್ನೊಳಗೊಳಗೆ ಒಲವಿನ ಯೋಗ ತುದಿಗಾಲಲಿ. ನೋಡ್ರಿ, ಅಲ್ಲಿಂದ ಹಿಡಿದು ಆ ಮೂಲೆವರೆಗೂ ಕಮರ್ಷಿಯಲ್ ಸ್ಟ್ರೀಟ್ ಥರನೇ ಇದೆ. ನಮ್ಗೆ ಏನೇನು ಬೇಕೋ ಅದೆಲ್ಲ ಫ್ಯಾಷನೇಟಿವ್ ಥಿಂಗ್ಸ್ ಎಲ್ಲ ಅಲ್ಲೇ ಇದೆ. ಸೊ ಈ ಕಡೆಗೆ ಬಂದರೆ ದೊಡ್ಡ ದೊಡ್ಡ ಶೋರೂಮ್ ಏನೇನಿದೆ, ಕ್ಯಾಲ್ವಿನ್ ಕೆಲಿನು ಮತ್ತು ಪೂಮಾ, ಸ್ಕೆಚರ್ಸು, ಆ ಥರದ್ದು ಸುಮಾರು ದೊಡ್ಡ ದೊಡ್ಡ ಶೋರೂಮ್ಗಳು, ಔಟ್ಲೆಟ್ಸ್ಗಳು ಇಲ್ಲಿದೆ. ಏನೇ ಹೇಳಿ, ನಮ್ಮ ಬೆಂಗಳೂರೇನೇ ಪೀಸ್ ಅಂದ್ಕೊಳ್ಳಿ. ಇಲ್ಲೆಲ್ಲ ಸುಮ್ಮನೆ ಅಷ್ಟೇ, ರೇಟುಗಳು ಅಷ್ಟೇ ತುಂಬಾ ಹೈ ಇದೆ. ನಮ್ಮ ಬ್ಯಾಂಗ್ಳೂರಲ್ಲಿ ಕಮ್ಮಿಗೆ ಸಿಗ್ಬೋದು, ಬಟ್ ಇಲ್ಲಿ ತುಂಬಾ ಕಾಸ್ಟ್ಲಿ. ಎಲ್ಲ ಸುತ್ತಾಡಿಕೊಂಡು ಈಗ ವಾಂಖಾಂಡೆ ಸ್ಟೇಡಿಯಂ ಹತ್ರ ಬಂದಿದ್ದೀವಿ. ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ಯಾರಾದರೂ ನೋಡ್ತಾ ಇದ್ರೆ ಒಂದು ಲೈಕು 5 ಜನಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ಸ್ಟೇಡಿಯಂ ಹತ್ರ ಹೋಗೋಕ್ಕೆ ಇಷ್ಟ ಆಗಲಿಲ್ಲ ಆ್ಯಕ್ಚುಲಿ, ಸುತ್ತಾಡ್ಕೊಂಡು ಹೋಗ್ಬೇಕಾಗಿತ್ತು. ಸೊ ಮತ್ತೆ ಕ್ಯಾಬ್ ಬುಕ್ ಮಾಡಿಕೊಂಡು ಮರೈನ್ ಡ್ರೈವ್ ಹತ್ರ ಬಂದಿದ್ದೀವಿ. ತುದಿಗಾಲಲಿ ನಿಂತು ಕಾದಿದೆ ಚಿಮ್ಮುತ್ತ ಬರಲು. ಹೋಗ್ಬೇಡ್ರು ಅಂತ ಹೇಳ್ತಾರೆ. ಏನು ಮಾಡ್ತೀರಾ, ಜನ ಹೋಗ್ತಾರೆ. ಗಲೀಜ್ ನೋಡಿ ಇಷ್ಟೆಲ್ಲ ಐತೆ. ನಮ್ಮ ಕರ್ನಾಟಕ ಬೀಚ್ಗಳಲ್ಲಿ ಹಿಂಗಿಲ್ಲಪ್ಪ. ಮುಂಬೈ ಎಲ್ಲ ಓಡಾಡಿ ಸ್ವಲ್ಪ ಸುಸ್ತಾಗ್ಬಿಡುತ್ತೆ. ಈಗ ಒಂದು ಚಿಕ್ಕ ರೆಸ್ಟೋರೆಂಟ್ ಬಂದು ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ. ಎಲ್ಲ ಮುಗಿತು ಗುರು, ಕೆಲಸ ಒಂಚೂರಿತ್ತು ಮುಗಿಸ್ಕೊಂಡು ಹಾಗೆ ಇನ್ನೇನೆಲ್ಲ ಮುಗಿದಿದೆ. ಈಗ ರೂಮ್ಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು. ನಾಳೆ ಇನ್ನೇನು ನೋಡೋದು ಅಂತ ನೋಡೋಣ. ಎಲ್ಲೋದ್ರೂ ಈ ವರ್ಷ ಮೇಡಮ್ ಅಂತೂ ನಮ್ಮನ್ನು ಸುಮ್ಮನೆ ಬಿಡ್ತಿಲ್ಲ, ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋತವ್ರೆ. ಯಪ್ಪ, ಎಲ್ಲೋದ್ರೂ ಮಳೆ ಗುರು, ಏನು ಮಾಡೋಣ. ವರ್ಷ ಮೇಡಮ್ ಸ್ವಲ್ಪ ಕರುಣೆ ತೋರಿಸಿ ನಮ್ಮ ಮೇಲೆ. ಇದಾಗಿತ್ತು ಮುಂಬೈಯಲ್ಲಿ ನನ್ನ 2ನೇ ದಿನ. ಸುಮಾರು ಓಡಾಡಿದ್ದೆಲ್ಲ ಆಯಿತು. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕು, ಶೇರು, ಸಬ್ಸ್ಕ್ರೈಬು ಎಲ್ಲವನ್ನೂ ಮಾಡಿ. ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡಿರಿ ಅಂತ ಹೇಳ್ತಾ ಈ ವಿಡಿಯೋಗಿಲ್ಲೇ ಎಂಡ್ ಮಾಡ್ತಿದ್ದೀನಿ. ಸಿ ಯು ಅಗೇನ್. ದಿಸ್ ಇಸ್ ಮ್ಯಾಕ್ಸಿ. ಟೇಕ್ ಕೇರ್.